ನೈಟ್. ಸೊ ಇವೆಲ್ಲ ಒಟ್ಟಿಗೆ ಏನು ಮಾಡುತ್ತೆ ಅಂದರೆ, ಸೊ ಬೆಳಿಗ್ಗೆ ನೋಡಿದ್ದಾಗಿರ್ಬೋದು ಅಥವಾ ನೀವು ಯಾವತ್ತಾದರೂ ನೋಡಿರೋ ಅಂಥ ಇಮೋಷನ್ಸ್ ಆಗಿರ್ಬೋದು, ಸೀನ್ಸ್ ಆಗಿರ್ಬೋದು ಅಥವಾ ಇಮೇಜಸ್ ಆಗಿರ್ಬೋದು, ಅದನ್ನೆಲ್ಲ ರೀಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ರೀಕಲೆಕ್ಟ್ ಮಾಡಿಬಿಟ್ಟು ಆ ಬ್ರೈನ್ ಏನು ಮಾಡುತ್ತೆ ಅಂದರೆ ಅದನ್ನೆಲ್ಲ ಒಂದು ಸ್ಟೋರಿ ಫಾರ್ಮ್ಯಾಟಿಗೆ ತೊಗೊಂಡು ಬರುತ್ತೆ. ಆ ಸ್ಟೋರಿ ಫಾರ್ಮ್ಯಾಟೇ ನಾವು ನಿದ್ದೆಯಲ್ಲಿ ನೋಡುವಂತಹ ಕನಸು. ಓಕೆ, ಅದನ್ನು ಡ್ರೀಮ್ ಅಂತ ಕರೀತಾರೆ. ಸೊ ನಾವು ಏನು ನೋಡಿರ್ತೀವಿ, ನಾವೇನು ಸೆನ್ಸ್ ಮಾಡಿರ್ತೀವಿ, ನಾವೇನು ಎಮೋಷನ್ನ ನೋಡಿರ್ತೀವಿ ಅಥವಾ ಇಮೇಜಸ್ನ ನೋಡಿರ್ತೀವಿ, ಫೀಲ್ ಮಾಡಿರ್ತೀವಿ, ಅದು ಎಲ್ಲ ರೀಕಲೆಕ್ಟ್ ಆಗಿ ಅವೆಲ್ಲ ಒಂದು ಸ್ಟೋರಿ ಫಾರ್ಮ್ಯಾಟಲ್ಲಿ ಬರೋದೇ ದಟ್ ಈಸ್ ಡ್ರೀಮ್. ಓಕೆ, ಸೊ ಕನಸಲ್ಲಿ ಬಂದರೆ ಅದು ನೆಕ್ಸ್ಟ್ ಅದೇ ರೀತಿ ಆಗುತ್ತೆ, ಕೆಟ್ಟದಾಗುತ್ತೆ. ಸೊ ಇದೆಲ್ಲ ಲಿಂಕ್ ಇಲ್ಲ. ಸೊ ನಾವೇನಾದರೂ ತುಂಬ ಖುಷಿಯಾಗಿರುವಂಥ ಎಮೋಷನ್ಸ್ನ ನಾವೇನಾದರೂ ನೋಡಿದರೆ ನಮ್ಮ ಡ್ರೀಮು ಕೂಡ ತುಂಬ ಖುಷಿಯಾಗಿರೋ ಡ್ರೀಮೇ ಬರುತ್ತೆ. ಸೊ ನಾವೇನಾದರೂ ಸ್ಕೇರಿ